ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಗೆ ತನಿ ಎರೆಯೋದು ಅಂದರೆ ಏನು, ತನಿ ಎರೆಯುವ ಕ್ರಮ ಮತ್ತು ಪೂಜಾ ವಿಧಾನದ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ್ದು ಪೂಜಾ ವಿಧಾನ, ಸ್ಯಾರಿ ಡ್ರಾಪಿಂಗು, ಬ್ಲೌಸ್ ಪೀಸಲ್ಲೂ ಸ್ಯಾರಿ ಡ್ರಾಪಿಂಗ್ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಹೇಗೆ ಡೆಕೋರೇಷನ್ ಮಾಡಿದ್ವು ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಈ ವರ್ಷ ನಾಗರ ಪಂಚಮಿ 9ನೇ ತಾರೀಕು ಅಂದರೆ ಶುಕ್ರವಾರ ಆಗಸ್ಟ್ 2024ರಲ್ಲಿ ಬಂದಿದೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ತನಿ ಎರೆಯುವುದು ಎಂದರೆ ಸರ್ಪ ಪ್ರತಿಷ್ಠಾಪನೆಯಾದ ನಾಗರ ಕಲ್ಲಿಗೆ ಹಾಲು ತುಪ್ಪ ಅಭಿಷೇಕ ಮಾಡಿ ಹಸಿಗಡಲೆ ತಂಬಿಟ್ಟು ಚಿಗಳಿ ಮುಂತಾದವುಗಳನ್ನು ನೈವೇದ್ಯ ಮಾಡಿ ಪೂಜಿಸುವುದು. ತನಿ ಎರೆಯುವುದಕ್ಕೆ ಯಾವುದೇ ರೀತಿಯ ದಿನವನ್ನು ನಿಗದಿಪಡಿಸಿರುವುದಿಲ್ಲವಾದರೂ ಸಾಮಾನ್ಯವಾಗಿ ಪಂಚಮಿ ಚತುರ್ಥಿ ಷಷ್ಠಿ ತಿಥಿಗಳಲ್ಲಿರುವ ದಿನಗಳಂದು ತನಿ ಎರೆಯುವುದು ವಾಡಿಕೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಮತ್ತು ಪಂಚಮಿ ದಿನಗಳಲ್ಲಿ ನಾಗರ ಚತುರ್ಥಿ ಮತ್ತು ನಾಗರ ಪಂಚಮಿ ಹಬ್ಬಗಳನ್ನು ಆಚರಿಸುತ್ತಾರೆ. ಅಂದಿನ ದಿನಗಳಲ್ಲಿ ಬೆಳಗಿನ ಜಾವದಲ್ಲಿ ಬೇಗನೆ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿ ನಾಗರ ದೇವತೆಗಳ ಆರಾಧನೆ ಮಾಡುವ ಸಂಪ್ರದಾಯ ದೇಶಾದ್ಯಂತ ಎಲ್ಲೆಡೆ ಆಚರಣೆಯಲ್ಲಿದೆ. ತನಿ ಎರೆಯುವ ಕ್ರಮ. ನಾಗರ ಕಲ್ಲಿಗೆ ತನಿ ಎರೆಯಲು ನಿಶ್ಚಯಿಸಿದ ಹಿಂದಿನ ದಿನ ಫಲಾಹಾರ ಅಥವಾ ಹಾಲನ್ನಷ್ಟೇ ಸೇವಿಸಬೇಕು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಿ ತನಿ ಎರೆಯಲು ತಯಾರಾಗಬೇಕು. ತಣ್ಣೀರಿನ ಸ್ನಾನ ಮಾಡಲು ಆಗದಿದ್ದವರು ಬಿಸಿ ನೀರಿನ ತಲೆ ಸ್ನಾನ ಮಾಡಬಹುದು. ಈ ಕಾರ್ಯಕ್ರಮಕ್ಕೆ ಬೇಕಾಗಿರುವುದು ಭಕ್ತಿ ಶ್ರದ್ಧೆ ಬಹಳ ಮುಖ್ಯ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಮೊದಲನೆಯದು ಅರಿಶಿನ ಕುಂಕುಮ ಗಂಧ ವೀಳ್ಯದೆಲೆ ಅಡಿಕೆ ಗಂಧದ ಕಡ್ಡಿ ಕರ್ಪೂರ. ಬಿಡಿ ಹೂವುಗಳು ಕಟ್ಟಿದ ಹೂವುಗಳು ಗೆಜ್ಜೆ ವಸ್ತ್ರ. ತಟ್ಟೆ ಬಟ್ಟಲು ಆರತಿ ತಟ್ಟೆ ಹಾಲಗಾರತಿ ಹೂಬತ್ತಿ ತುಪ್ಪದ ಬತ್ತಿ. ಹಸುವಿನ ಹಾಲನ್ನು ಕಾಯಿಸಿರಬಾರದು ಮತ್ತು ಹಸುವಿನ ತುಪ್ಪ. ನೈವೇದ್ಯಕ್ಕೆ ನೆನೆಸಿದ ಹಸಿಗಡಲೆ ಚಿಗಳಿ ಉಂಡೆ ಹಸಿ ಅಕ್ಕಿ ತಂಬಿಟ್ಟು. ಇದನ್ನು ಹೊರತುಪಡಿಸಿ ಕಜ್ಜಾಯ ಹೋಳಿಗೆ ಮಾಡಬಹುದು. ಎಲ್ಲವನ್ನು ಸ್ನಾನ ಮಾಡಿ ಮಡಿಯಿಂದ ಎಂಜಲು ಮಾಡದೆ ತಯಾರಿಸಬೇಕು. ಮತ್ತು ಹಣ್ಣುಗಳು ಹಾಗೂ ತೆಂಗಿನಕಾಯಿ. ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ನಾಗರ ಕಲ್ಲಿಗೆ ತನಿ ಎರೆಯುವ ಸಂಪ್ರದಾಯವು ಸಾಮಾನ್ಯವಾಗಿರುತ್ತದೆ. ಇಂತಹ ಅನುಕೂಲವಿಲ್ಲದವರು ಮನೆಯಲ್ಲಿಯೇ ಬೆಳ್ಳಿಯ ನಾಗಪ್ಪನಿಗಾಗಲಿ ಅಥವಾ ಬೇರಾವುದೇ ನಾಗರ ಮೂರ್ತಿಯನ್ನಾಗಲಿ ತಟ್ಟೆಯಲ್ಲಿಟ್ಟು ಹಾಲು ತುಪ್ಪದ ತನಿ ಎರೆಯಬಹುದು. ಹೇಗೆ ಮಾಡಿದರೂ ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡಿದ್ದಲ್ಲಿ ಮಾತ್ರ ಫಲ ಸಿಕ್ಕೇ ಸಿಗುತ್ತದೆ. ಮೊದಲಿಗೆ ನಾಗದೇವತೆಗಳಿಗೆ ಸಂಕಲ್ಪ ಮಾಡಿ ನೀರಿನ ಅಭಿಷೇಕ ಮಾಡಿ ಹಾಲು ಮತ್ತು ತುಪ್ಪದ ಅಭಿಷೇಕ ಮಾಡಬೇಕು. ಮೂರ್ತಿಗಳನ್ನು ಸ್ವಚ್ಛವಾಗಿ ಯಾವುದೇ ಅಂಟು ಇಲ್ಲದಂತೆ ತೊಳೆಯಬೇಕು. ಅರಿಶಿನವನ್ನು ಕಲಸಿ ಮೂರ್ತಿಗಳಿಗೆ ಸಂಪೂರ್ಣವಾಗಿ ಲೇಪಿಸಬೇಕು. ಗಂಧ ಕುಂಕುಮ ಪುಷ್ಪಮಾಲಿಕೆ ಗೆಜ್ಜೆ ವಸ್ತ್ರಗಳಿಂದ ಅಲಂಕರಿಸಬೇಕು. ಪುಷ್ಪಾಕ್ಷತೆಗಳಿಂದ ಅರ್ಚಿಸಿ ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸಿ ಮಂಗಳ ನೀಲಾಂಜನ ಸಲ್ಲಿಸಬೇಕು. ನಂತರ ದೇವರಿಗೆ ಪ್ರದಕ್ಷಿಣಾ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಸಲ್ಲಿಸಿ ಅವುಗಳನ್ನು ಈಡೇರಿಸುವಂತೆ ಸರ್ಪ ದೇವತೆಗಳನ್ನು ಪ್ರಾರ್ಥಿಸಬೇಕು.
ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿದ ನಂತರ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂವುಗಳನ್ನು ನೀಡಬೇಕು. ಇವಿಷ್ಟು ನಾಗರ ಪಂಚಮಿಯ ಪೂಜಾ ವಿಧಾನ. ನೋಡಿ, ಈ ಥರ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರಾಪಿಂಗ್ನ ತೋರಿಸಿದ್ದೀನಿ. ಅದು ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನಾನು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಮುಖವಾಡ ತಗೊಂಡೆ ಮತ್ತು ಕಾಲ್ಗೆಜ್ಜೆ ತಗೊಂಡೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ, ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆ ಎಷ್ಟಿತ್ತು ಅಂತ. ನೋಡಿ, ಇದು ಲಾಸ್ಟ್ ಇಯರ್ ಡೆಕೋರೇಷನ್ ವಿಡಿಯೋ. ಡೆಕೋರೇಷನ್ ಹೇಗೆಲ್ಲ ಮಾಡಿದ್ದು, ಏನೇನು ಮಾಡಿದ್ದು, ಹೇಗೆ ಮಾಡಿದ್ವು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದು 2 ಟೈಪ್ಸ್ ಆಫ್ ಸ್ಯಾರಿ ಡ್ರಾಪಿಂಗು. ಈ ಥರ ಬಟ್ಟೆ ಕ್ಯಾರಿ ಬ್ಯಾಗ್ ಯೂಸ್ ಮಾಡಿಕೊಂಡು ಹಾರ ಮಾಡ್ಕೊಳ್ಬಹುದು. ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಸಾರಿ ಕುಚ್ ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. 32 ಪ್ರೆಸ್ಸರ್ ಫುಟ್ನ ಯೂಸ್ ಮಾಡಿಕೊಂಡು ಬ್ಲೌಸ್ಗೆ ಹೇಗೆ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು, ಬ್ಲೈಂಡ್ ಆ್ಯಂಡ್ ಸ್ಟಿಚ್ ಫುಟ್ಟಿಂದ ಹೇಗೆ ಸಾರಿಗೆ ಫಾಲ್ ಹಾಕ್ಕೊಳ್ಬಹುದು, ಜಿಗ್ಜಾಗ್ ಮಾಡ್ಕೊಳ್ಬಹುದು ರೋಲರ್ ಫುಟ್ಟಿಂದ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ. ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ. ನೋಡಿ, ಇದು ಸಾರಿಲಿ ಈ ಥರ ಕುಚ್ಚಿತ್ತು, ಅದ್ರ ಮಧ್ಯ ಆರ್ಚ್ ಡಿಸೈನ್ ಮಾಡಿ ಬೀಡ್ಸ್ ಹಾಕಿದ್ದೀನಿ. ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಇದು ಕ್ರೋಶಾ ಕುಚ್ಚು ಡಿಸೈನ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ. ಕ್ರೋಶಾ ಕುಚ್ಚು ಬರ್ದೇ ಇರೋರಿಗೆ ಸೂಜಿ ಯೂಸ್ ಮಾಡಿಕೊಂಡು ಈಸಿಯಾಗಿ ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ವಿರುದ್ಧ ಆಹಾರಗಳ ಬಗ್ಗೆ ವಿಡಿಯೋಸು, PUC ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಯಾವ್ದು ಮಾಡಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶನಲ್ ಅನ್ನೋ ಪ್ಲೇಲಿಸ್ಟಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಹಾಗೆ ನಾನು ಹಾಕೋ ವಿಡಿಯೋ ನಿಮ್ಗೆ ಯಾವುದೂ ಮಿಸ್ ಆಗಲ್ಲ, ನೋಟಿಫಿಕೇಷನ್ ಬರುತ್ತೆ. ಏನಾದರೂ ಡೌಟು ಮತ್ತು ಸಜೆಷನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.